ಮನುಷ್ಯನ ಜೀವನದಲ್ಲಿ ಅದೃಷ್ಟವನ್ನು ಹುಡುಕುವುದು ಸುಲಭವಲ್ಲ, ಆದರೆ ಪ್ರಯತ್ನದಿಂದ ಅದೃಷ್ಟವನ್ನೇ ನಿರ್ಮಿಸಬಹುದು. ಮಡಿಕೆ ತಂದರೆ ಅದೃಷ್ಟ ಕಥೆಯಲ್ಲಿ ಬಡ ಕುಂಬಾರನ ಸಂಗಾತಿಯಾದ ಶ್ರಮ, ನಂಬಿಕೆ ಮತ್ತು ಬದುಕಿನ ಪಾಠಗಳನ್ನು ನೈಜವಾಗಿ ಪರಿಚಯಿಸುವ ಮನಮುಟ್ಟುವ ಕಥೆಯೇ ಮಡಿಕೆ ತಂದರೆ ಅದೃಷ್ಟ. ದಕ್ಷಿಣ ಕನ್ನಡ ಕರಾವಳಿ ತೀರದ ಬಳಿ ಇರುವ ಮಂಗಳಗಂಗೆ ಎಂಬ ಪುಟ್ಟ ಹಳ್ಳಿಯೊಂದರಲ್ಲಿ ಸದಾಶಿವ ಎಂಬ ಒಬ್ಬ ಬಡ ಕುಂಬಾರ ವಾಸಿಸುತ್ತಿದ್ದನು. ಆತನಿಗೆ ಮಡಿಕೆ ಮಾಡುವುದೇ ಜೀವನೋಪಾಯವಾಗಿತ್ತು. ಸದಾಶಿವನ ಮಡಕೆಗಳು ಬಹಳ ಸುಂದರ ಮತ್ತು ಗಟ್ಟಿಮುಟ್ಟಾಗಿದ್ದರೂ ಅವನ ಅದೃಷ್ಟ ಮಾತ್ರ ಎಂದಿಗೂ ಅವನ ಕೈ ಹಿಡಿದಿರಲಿಲ್ಲ. ಆತನ ಹೆಂಡತಿ ಸುಶೀಲ ಮತ್ತು ಇಬ್ಬರು ಮಕ್ಕಳಿದ್ದರು. ಅವರ ಕುಟೀರವು ಹಳೆಯದಾಗಿತ್ತು ಮತ್ತು ಅವರ ಜೀವನವು ಪ್ರತಿದಿನವೂ ಬಡತನದ ನೆರಳಿನಲ್ಲಿ ಸಾಗುತ್ತಿತ್ತು. ಸದಾಶಿವನಿಗೆ ಬಡತನಕ್ಕಿಂತ ಹೆಚ್ಚು ಚಿಂತೆ ನೀಡುತ್ತಿದ್ದುದು ಆ ಹಳ್ಳಿಯ ಧನವಂತ ಮತ್ತು ಅಹಂಕಾರಿ ವ್ಯಾಪಾರಿ ಗಣೇಶ ಭಟ್ಟ. ಗಣೇಶ ಭಟ್ಟನು ಸದಾಶಿವನನ್ನು ಕಂಡರೆ ಸಾಕು ಗೇಲಿ ಮಾಡಿ ಮಾತನಾಡುತ್ತಿದ್ದ. ಒಂದು ದಿನ ಸದಾಶಿವನು ತನ್ನ ಸುಂದರವಾದ ಮಡಕೆಗಳನ್ನು ಮಾರುಕಟ್ಟೆಯಲ್ಲಿ ಇಟ್ಟುಕೊಂಡು ಕುಳಿತಿದ್ದಾಗ ಗಣೇಶ ಭಟ್ಟನು ಅಲ್ಲಿಗೆ ಬಂದ. ಏನೋ ಸದಾಶಿವ, ನಿನ್ನ ಅದೃಷ್ಟ ಇಷ್ಟು ದಿನ ಈ ಮಡಿಕೆಗಳಂತೆ ಒಡೆದು ಹೋಗಿದೆ. ಎಷ್ಟೇ ಕಷ್ಟಪಟ್ಟರೂ ಏನೂ ಪ್ರಯೋಜನವಿಲ್ಲ. ನಿನ್ನ ಕೈಯಲ್ಲಿ ಅದೃಷ್ಟವೇ ಇಲ್ಲ. ನಿನ್ನ ಮಡಕೆಗಳು ಯಾವಾಗಲೂ ಬಡತನದ ವಾಸನೆ ಬೀರುತ್ತವೆ ಎಂದು ಗಣೇಶ ಭಟ್ಟನು ಅಹಂಕಾರದಿಂದ ನಕ್ಕನು. ಸದಾಶಿವನಿಗೆ ಈ ಮಾತುಗಳು ಆಳವಾದ ನೋವುಂಟು ಮಾಡಿದವು. ಅವನು ಕಣ್ಣೀರು ಹಾಕುತ್ತಾ ಮನೆಗೆ ಮರಳಿದ. ಸುಶೀಲ ಅವನ ದುಃಖಕ್ಕೆ ಸಾಂತ್ವನ ಹೇಳಿದರೂ ಸದಾಶಿವನ ಮನಸ್ಸಿನಲ್ಲಿ ಗಣೇಶ ಭಟ್ಟನ ಮಾತುಗಳು ತುಂಬ ನೋವುಂಟು ಮಾಡಿದವು. ಸುಶೀಲ, ನಾನು ಈ ಮಡಿಕೆಗಳನ್ನು ಮಾಡುವುದನ್ನು ನಿಲ್ಲಿಸಿಬಿಡುತ್ತೇನೆ. ನಾನು ಎಷ್ಟೇ ಪ್ರೀತಿಯಿಂದ ಕೆಲಸ ಮಾಡಿದರೂ ಅದೃಷ್ಟ ನನ್ನೊಂದಿಗೆ ಇಲ್ಲ. ಎಲ್ಲರೂ ನನ್ನನ್ನು ಗೇಲಿ ಮಾಡುತ್ತಾರೆ. ನಾನು ಈ ಹಳ್ಳಿಯನ್ನೇ ಬಿಟ್ಟು ಹೋಗುತ್ತೇನೆ ಎಂದು ನಿರ್ಧರಿಸಿದನು. ಅದೃಷ್ಟದ ಹುಡುಕಾಟ. ಸದಾಶಿವನು ಒಂದು ನಿರ್ಧಾರಕ್ಕೆ ಬಂದ. ಅವನು ಅದೃಷ್ಟವನ್ನು ಹುಡುಕಿಕೊಂಡು ಹೊರಡಲು ನಿರ್ಧರಿಸಿದ. ಅವನು ತನ್ನ ಹೆಂಡತಿ ಮತ್ತು ಮಕ್ಕಳಿಗೆ ಧೈರ್ಯ ತುಂಬಿ ತನ್ನ ಹೆಗಲ ಮೇಲೆ ಬಿದಿರಿನ ಬುಟ್ಟಿಯನ್ನು ಹೊತ್ತುಕೊಂಡು ಮಡಕೆಗಳನ್ನು ಮಾಡುವುದನ್ನು ನಿಲ್ಲಿಸಿ ದೂರದ ಊರಿನ ಕಡೆಗೆ ನಡೆಯಲು ಪ್ರಾರಂಭಿಸಿದ. ಹಲವಾರು ದಿನಗಳ ಪ್ರಯಾಣದ ನಂತರ ಅವನು ಪಕ್ಕದ ರಾಜ್ಯದ ಒಂದು ದೊಡ್ಡ ನಗರವನ್ನು ತಲುಪಿದ. ಆ ನಗರವು ಐಶ್ವರ್ಯ ಮತ್ತು ವ್ಯಾಪಾರದಿಂದ ತುಂಬಿತ್ತು. ಆದರೆ ಇಲ್ಲಿ ಸದಾಶಿವನಂತಹ ಕೌಶಲ್ಯವಿಲ್ಲದ ಬಡವನಿಗೆ ಕೆಲಸ ಸಿಗುವುದು ಕಷ್ಟವಾಯಿತು. ಅವನು ಹೋಟೆಲ್ಗಳಲ್ಲಿ, ಗೋದಾಮುಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಕೇಳಿದರೂ ಯಾರೂ ಅವನಿಗೆ ಅವಕಾಶ ನೀಡಲಿಲ್ಲ. ಹತಾಶನಾದ ಸದಾಶಿವನು ಒಂದು ದಿನ ರಾತ್ರಿ ನಗರದ ಹೊರವಲಯದಲ್ಲಿರುವ ಒಂದು ಹಳೆಯ ಮತ್ತು ಒಣಗಿ ಹೋದ ಬಾವಿಯ ಬಳಿ ಕುಳಿತು ಅಳುತ್ತಿದ್ದ. ಅದೇ ಸಮಯದಲ್ಲಿ ಆ ಬಾವಿಯ ಪಕ್ಕದಲ್ಲಿದ್ದ ದೊಡ್ಡ ಮಾವಿನ ಮರದ ಮೇಲೆ ಕುಳಿತಿದ್ದ ಒಂದು ಹದ್ದು ಆತನ ಬಳಿ ಬಂದು ಕುಳಿತುಕೊಂಡಿತು. ಹದ್ದು ಮನುಷ್ಯರಂತೆ ಮಾತನಾಡಬಲ್ಲ ಪವಾಡದ ಪಕ್ಷಿಯಾಗಿತ್ತು. ಹದ್ದು ಮೃದು ಧ್ವನಿಯಲ್ಲಿ ಕೇಳಿತು, ಯುವಕನೇ, ಯಾಕೆ ಅಳುತ್ತಿದ್ದೀಯಾ? ಸದಾಶಿವನು ಹದ್ದಿಗೆ ತನ್ನ ಕಥೆಯನ್ನು ಹೇಳಿದ. ತಾನು ಹೇಗೆ ಕಷ್ಟಪಟ್ಟು ದುಡಿದರೂ ಅದೃಷ್ಟವಿಲ್ಲದೆ ಗಣೇಶ ಭಟ್ಟನಿಂದ ಅವಮಾನಗೊಂಡು ಅದೃಷ್ಟವನ್ನು ಹುಡುಕಿಕೊಂಡು ಬಂದಿರುವುದಾಗಿ ವಿವರಿಸಿದ. ಹದ್ದು ನಕ್ಕಿತು. ಅದೃಷ್ಟವು ಗಾಳಿಯಂತೆ, ಅದನ್ನು ಹುಡುಕಿಕೊಂಡು ಹೋದರೆ ಸಿಗುವುದಿಲ್ಲ. ಆದರೆ ನಿನ್ನ ದುಃಖವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ನಿನಗೊಂದು ಉಪಾಯ ಹೇಳುತ್ತೇನೆ. ನೀನು ಈ ಹಳ್ಳಿಗೆ ಹಿಂದಿರುಗು. ನೀನು ಹೋಗುವ ದಾರಿಯಲ್ಲಿ ನಿನಗೆ 10 ಹಳೆಯ ಒಡೆದ ಮತ್ತು ಅನುಪಯುಕ್ತ ಮಡಕೆಗಳ ತುಂಡುಗಳು ಸಿಗುತ್ತವೆ. ಅವೆಲ್ಲನೂ ಸೇರಿಸಿ ಒಂದು ದೊಡ್ಡ ಮಡಕೆಯನ್ನು ತಯಾರಿಸಿ ಆ ಮಡಕೆಯನ್ನು ನೀನು ಗಣೇಶ ಭಟ್ಟನ ಮನೆಯ ಮುಂಭಾಗದಲ್ಲಿ ಇಡು.
ಆ ಮಡಕೆಯ ಕತೆ ಕೇಳಿ ಆತ ನಿನ್ನನ್ನು ಹುಡುಕಿಕೊಂಡು ಬಂದೇ ಬರುತ್ತಾನೆ. ಆ ಮಡಕೆಯನ್ನು ತಂದರೆ ನಿನ್ನ ಅದೃಷ್ಟ ತೆರೆದುಕೊಳ್ಳುತ್ತದೆ. ಆದರೆ ನೆನಪಿಡು, ಈ ಮಡಕೆಯನ್ನು ನೀನು ಪ್ರೀತಿ ಮತ್ತು ಭಕ್ತಿಯಿಂದ ನಿನ್ನ ಬಡತನದ ಸಂಕೇತವಾಗಿ ಮಾಡಬೇಕು. ಸದಾಶಿವನಿಗೆ ಆಶ್ಚರ್ಯವಾಯಿತು. ಒಡೆದ ಮಡಕೆಯ ತುಂಡುಗಳಿಂದ ಮಾಡಿದ ಮಡಕೆ ಅದೃಷ್ಟ ತರುವುದೇ? ಆದರೂ ಹದ್ದಿನ ಮಾತನ್ನು ನಂಬಿ ಅವನು ಅದೇ ದಾರಿಯಲ್ಲಿ ತನ್ನ ಊರಾದ ಮಂಗಳಗಂಗೆಯ ಕಡೆಗೆ ಹಿಂದಿರುಗಲು ನಿರ್ಧರಿಸಿದ. ಒಡೆದ ಮಡಕೆಯ ಮರುಸೃಷ್ಟಿ. ಸದಾಶಿವನು ಹಿಂತಿರುಗುವ ದಾರಿಯುದ್ದಕ್ಕೂ 16 ಗ್ರಾಮಗಳು, ಬಯಲುಗಳು ಮತ್ತು ನದಿ ದಂಡೆಗಳಲ್ಲಿ ಒಡೆದ ಹಳೆಯ ಮಡಕೆಗಳ ತುಂಡುಗಳನ್ನು ಎಚ್ಚರಿಕೆಯಿಂದ ಸಂಗ್ರಹಿಸಿದನು. ಕೆಲವು ತುಂಡುಗಳು ಚಿಕ್ಕದಾಗಿದ್ದವು, ಕೆಲವು ದೊಡ್ಡದಾಗಿದ್ದವು, ಕೆಲವು ಸುಟ್ಟಿದ್ದವು, ಕೆಲವು ಹೊಸದಾಗಿದ್ದವು. ಮಂಗಳಗಂಗೆ ತಲುಪಿದ ನಂತರ ಸದಾಶಿವನು ತನ್ನ ಗುಡಿಸಲ ಹಿಂದೆ ಬಿದ್ದಿದ್ದ ಕೊಳಕು ಜಾಗವನ್ನು ಸ್ವಚ್ಛಗೊಳಿಸಿ ಅಲ್ಲಿಯೇ ಹಳೆಯ ಮಡಕೆ ತಯಾರಿಸುವ ಕುಲುಮೆಯನ್ನು ಸರಿಪಡಿಸಿದನು. ಸುಶೀಲ ಮತ್ತು ಮಕ್ಕಳು ಅವನು ವಾಪಸ್ ಬಂದಿದ್ದನ್ನು ನೋಡಿ ಸಂತೋಷಪಟ್ಟರು. ಅವನ ಈ ವಿಚಿತ್ರ ಕೆಲಸದಿಂದ ಗೊಂದಲಕ್ಕೊಳಗಾದರು. ಸದಾಶಿವನು ತನ್ನ ಕಲಾಕೌಶಲ್ಯವನ್ನು ಉಪಯೋಗಿಸಿ ಆ ಎಲ್ಲ ಒಡೆದ ಮತ್ತು ಅನುಪಯುಕ್ತ ತುಂಡುಗಳನ್ನು ಒಂದು ವಿಶಿಷ್ಟವಾದ ದೊಡ್ಡ ಮಡಕೆಯ ರೂಪಕ್ಕೆ ತಂದನು. ಆ ಮಡಕೆಯ ಮೇಲೆ ಎಲ್ಲ ತುಂಡುಗಳ ವಿನ್ಯಾಸಗಳು, ಬಣ್ಣಗಳು ಮತ್ತು ಆಕಾರಗಳು ಒಟ್ಟಿಗೆ ಬೆರೆತು ಒಂದು ಹೊಸ ರೀತಿಯ ಕಲಾಕೃತಿಯನ್ನು ಸೃಷ್ಟಿಸಿದವು. ಮಡಕೆಯ ಮೇಲ್ಮೈಯಲ್ಲಿ ಪ್ರಯತ್ನವೇ ಅದೃಷ್ಟ ಎಂದು ಕೆತ್ತಿದ್ದನು. ಮಡಕೆಯು ಸಿದ್ಧವಾದ ನಂತರ ಸದಾಶಿವನು ಹದ್ದಿನ ಮಾತಿನಂತೆ ಆ ವಿಶಿಷ್ಟ ಮಡಕೆಯನ್ನು ತೆಗೆದುಕೊಂಡು ಹೋಗಿ ಗಣೇಶ ಭಟ್ಟನ ದೊಡ್ಡ ಮನೆಯ ಎದುರು ಮುಖ್ಯ ದ್ವಾರದಲ್ಲಿ ಇಟ್ಟು ಬಂದನು. ಅದೃಷ್ಟದ ಪವಾಡ. ಮರುದಿನ ಬೆಳಗ್ಗೆ ಗಣೇಶ ಭಟ್ಟನು ಮನೆಯಿಂದ ಹೊರಬಂದಾಗ ತನ್ನ ಬಾಗಿಲಿನ ಮುಂದೆ ನಿಂತಿರುವ ವಿಶಿಷ್ಟವಾದ ಮಡಕೆಯನ್ನು ನೋಡಿದನು. ಆ ಮಡಕೆಯ ಕಲಾತ್ಮಕ ಸೌಂದರ್ಯವು ಅವನನ್ನು ಅಚ್ಚರಿಗೊಳಿಸಿತು. ಸಾವಿರಾರು ಒಡೆದ ತುಂಡುಗಳನ್ನು ಒಂದುಗೂಡಿ ಮಾಡಿದ ಆ ಮಡಕೆಯ ರಚನೆ ಅದ್ಭುತವಾಗಿತ್ತು. ಗಣೇಶ ಭಟ್ಟನು ತಕ್ಷಣವೇ ಆ ಮಡಕೆಯನ್ನು ಒಳಗೆ ತರಿಸಿ ಈ ಮಡಕೆಯನ್ನು ಯಾರು ಮಾಡಿದ್ದು ಎಂದು ವಿಚಾರಿಸಿದ. ಮಡಿಕೆ ಸದಾಶಿವನ ಕೆಲಸವೆಂದು ತಿಳಿದಾಗ ಅವನಿಗೆ ವಿಪರೀತ ಕುತೂಹಲ ಮೂಡಿತು. ಅದೇ ದಿನ ಸಂಜೆ ಗಣೇಶ ಭಟ್ಟನಿಗೆ ರಾಜ್ಯ ರಾಜಧಾನಿಯ ಪ್ರಸಿದ್ಧ ವ್ಯಾಪಾರಿಗಳು ದೂರವಾಣಿ ಕರೆ ಮಾಡಿದರು. ಗಣೇಶ ಭಟ್ಟರೇ, ನಾವು ನಿಮ್ಮ ಊರಿಗೆ ಬಂದು ಒಂದು ಪ್ರಮುಖ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳಬೇಕು. ಆ ಒಪ್ಪಂದದ ಮೊತ್ತ ಕೋಟಿಗಟ್ಟಲೆ ಇದೆ. ನಿಮ್ಮ ಅದೃಷ್ಟಕ್ಕೆ ಒಂದು ಕಾರಣವಿರಬೇಕು. ನಿಮ್ಮ ಮನೆ ಮುಂದೆ ನಿಂತಿದ್ದ ವಿಶಿಷ್ಟ ಮಡಕೆ ನಮಗೆ ತುಂಬಾ ಇಷ್ಟವಾಯಿತು. ಅದು ನಿಮ್ಮ ಅದೃಷ್ಟದ ಸಂಕೇತವೇ? ನಾವು ಅದನ್ನು ನೋಡಲು ಬರುತ್ತಿದ್ದೇವೆ. ಗಣೇಶ ಭಟ್ಟನಿಗೆ ಆಶ್ಚರ್ಯವಾಯಿತು. ಈ ಮಡಕೆಯಿಂದಲೇ ಅದೃಷ್ಟ ಬದಲಾಯಿತೆ. ಅವನು ತಕ್ಷಣವೇ ಸದಾಶಿವನನ್ನು ಹುಡುಕಿಕೊಂಡು ಹೊರಟನು. ಸದಾಶಿವನು ತನ್ನ ಗುಡಿಸಲಿನಲ್ಲಿ ಮುಂದಿನ ಮಡಕೆ ತಯಾರಿಸುವ ಕೆಲಸದಲ್ಲಿ ನಿರತನಾಗಿದ್ದನು. ಗಣೇಶ ಭಟ್ಟನು ನಮ್ರತೆಯಿಂದ ಅವನ ಬಳಿಗೆ ಬಂದು, ಸದಾಶಿವ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನ್ನ ಶ್ರಮವನ್ನು ಗೇಲಿ ಮಾಡಿದೆ. ಆದರೆ ನೀನು ನನ್ನ ಮನೆಯ ಮುಂದೆ ಇಟ್ಟಿರುವ ಆ ಮಡಕೆ ನನಗೆ ಅದೃಷ್ಟ ತಂದಿದೆ. ಆ ಮಡಕೆಯನ್ನು ನೀನು ಹೇಗೆ ತಯಾರಿಸಿದೆ? ನನಗೆ ಅದರ ಹಿಂದಿರುವ ಕತೆ ತಿಳಿಸು ಎಂದು ಕೇಳಿದ. ಸದಾಶಿವನು ನಕ್ಕನು. ಅವನ ನಗುವಿನಲ್ಲಿ ದುಃಖವಿರಲಿಲ್ಲ, ಆದರೆ ತೃಪ್ತಿ ಇತ್ತು. ಗಣೇಶ ಭಟ್ಟರೇ, ಆ ಮಡಕೆಯ ಕತೆ ಸರಳವಾಗಿದೆ. ನಾನು ಅದೃಷ್ಟವನ್ನು ಹುಡುಕಿಕೊಂಡು ಹೋದೆ, ಆದರೆ ನನಗೆ ತಿಳಿಯಿತು, ಅದೃಷ್ಟವು ಯಾರಿಂದಲೂ ಬರುವ ವಸ್ತುವಲ್ಲ. ಅದು ನಾವು ಮಾಡುವ ಕರ್ಮ ಮತ್ತು ಪ್ರಯತ್ನದಿಂದ ಹುಟ್ಟುತ್ತದೆ.
ಆ ಮಡಕೆಯಲ್ಲಿರುವ ಪ್ರತಿ ತುಂಡು ನನ್ನ ಇಂದಿನ ಕಷ್ಟ. ನಿಮ್ಮ ಗೇಲಿ ಮಾತು ಮತ್ತು ನನ್ನ ವೈಫಲ್ಯವನ್ನು ಸೂಚಿಸುತ್ತದೆ. ನಾನು ಆ ವೈಫಲ್ಯಗಳನ್ನೆಲ್ಲ ಒಟ್ಟುಗೂಡಿಸಿ ನನ್ನ ಶ್ರಮ ಮತ್ತು ಪ್ರೀತಿಯಿಂದ ಒಂದು ಹೊಸ ಸೃಷ್ಟಿಯನ್ನು ಮಾಡಿದೆ. ಅದುವೇ ಆ ಮಡಿಕೆ. ಆ ಮಡಿಕೆ ಅದೃಷ್ಟ ತಂದಿಲ್ಲ, ಅದೃಷ್ಟ ತಂದಿರುವುದು ನನ್ನ ಪ್ರಯತ್ನ ಮತ್ತು ಆ ಮಡಿಕೆಯನ್ನು ಮಾಡುವಾಗ ನಾನು ಗಳಿಸಿದ ಮನಃಶಾಂತಿ ಎಂದನು. ಸದಾಶಿವನು ಹದ್ದಿನ ಕಥೆಯನ್ನು ಹೇಳಲಿಲ್ಲ, ಬದಲಿಗೆ ಅವನು ತನ್ನ ಶ್ರಮದ ಸತ್ಯವನ್ನು ಹೇಳಿದ. ಗಣೇಶ ಭಟ್ಟನಿಗೆ ತನ್ನ ತಪ್ಪು ಅರಿವಾಯಿತು. ಅವನು ಸದಾಶಿವನ ಮುಂದೆ ಕೈಜೋಡಿಸಿ, ನೀನು ನಿಜವಾಗಿಯೂ ಬುದ್ಧಿವಂತ ಕುಂಬಾರ. ನಿನ್ನ ಶ್ರಮವನ್ನು ನಾನು ಇನ್ನು ಮುಂದೆ ಗೌರವಿಸುತ್ತೇನೆ. ನನಗೆ ಒಂದು ಉಪಕಾರ ಮಾಡು. ನೀನು ಆ ಮಡಕೆಯನ್ನು ನನಗೆ ಮಾರಿಬಿಡು ಎಂದು ಕೇಳಿದ. ಸದಾಶಿವನು ಉತ್ತರಿಸಿದ, ಆ ಮಡಿಕೆ ಮಾರಾಟಕ್ಕಿಲ್ಲ, ಆದರೆ ನಾನು ನಿಮಗೆ ಅದಕ್ಕಿಂತ ಉತ್ತಮವಾದ ಸಾವಿರಾರು ಮಡಿಕೆಗಳನ್ನು ತಯಾರಿಸಿಕೊಡುತ್ತೇನೆ. ನಿಮ್ಮ ವ್ಯಾಪಾರಿಗಳಿಗೆ ಬೇಕಾದ ವಿಶಿಷ್ಟ ವಿನ್ಯಾಸದ ಮಡಿಕೆಗಳನ್ನು ನಾನು ತಯಾರಿಸುತ್ತೇನೆ. ಆದರೆ ಇನ್ನು ಮುಂದೆ ನೀವು ನನ್ನ ಶ್ರಮಕ್ಕೆ ಸರಿಯಾದ ಬೆಲೆಯನ್ನು ನೀಡಬೇಕು ಮತ್ತು ಯಾರನ್ನು ಅವರ ಬಡತನಕ್ಕಾಗಿ ಗೇಲಿ ಮಾಡಬಾರದು. ಏಕೆಂದರೆ ಇಂದು ಬಡತನದಲ್ಲಿರುವವರು ನಾಳೆ ಅದೃಷ್ಟವನ್ನು ಸೃಷ್ಟಿಸುವವರಾಗಬಹುದು. ಗಣೇಶ ಭಟ್ಟನು ಅವನ ಮಾತಿಗೆ ಒಪ್ಪಿಕೊಂಡನು. ಅವರು ವ್ಯಾಪಾರ ಒಪ್ಪಂದ ಮಾಡಿಕೊಂಡರು. ಗಣೇಶ ಭಟ್ಟನು ಸದಾಶಿವನಿಗೆ ಉತ್ತಮ ಬೆಲೆಯನ್ನು ನೀಡಲು ಪ್ರಾರಂಭಿಸಿದನು ಮತ್ತು ನಗರದ ದೊಡ್ಡ ವ್ಯಾಪಾರಿಗಳಿಗೆ ಆತನ ವಿಶಿಷ್ಟ ಕಲಾಕೃತಿಗಳನ್ನು ಪರಿಚಯಿಸಿದನು. ಸದಾಶಿವನು ತನ್ನ ಕುಂಬಾರಿಕೆಯ ಕೌಶಲ್ಯದಿಂದ ಅಪಾರವಾದ ಸಂಪತ್ತನ್ನು ಗಳಿಸಿದನು. ಅವನು ಕೇವಲ ತನ್ನ ಕುಟುಂಬವನ್ನು ಮಾತ್ರವಲ್ಲದೆ ಹಳ್ಳಿಯ ಇತರ ಬಡ ಕುಶಲಕರ್ಮಿಗಳಿಗೂ ಸಹಾಯ ಮಾಡಿದನು. ಅವನು ಮಾಡಿದ ಪ್ರತಿ ಮಡಿಕೆಯು ಅವನ ಕಷ್ಟ, ತಾಳ್ಮೆ ಮತ್ತು ಪ್ರಯತ್ನದ ಕಥೆಯನ್ನು ಹೇಳುತ್ತಿತ್ತು. ಆ ಹಳ್ಳಿಯ ಜನರು ಆ ಮಡಿಕೆಗೆ ಅದೃಷ್ಟದ ಮಡಿಕೆ ಎಂದು ಹೆಸರಿಟ್ಟರು. ಆದರೆ ಆ ಅದೃಷ್ಟವು ಮಡಿಕೆಯಲ್ಲ, ಅದು ಮಡಿಕೆ ತಯಾರಿಸಿದ ಸದಾಶಿವನ ಅಚಲ ನಂಬಿಕೆ ಮತ್ತು ಶ್ರಮದಲ್ಲಿತ್ತು ಎಂದು ಎಲ್ಲರೂ ಅರ್ಥ ಮಾಡಿಕೊಂಡರು. ಈ ಕಥೆಯಿಂದ ನಮ್ಮ ಜೀವನದಲ್ಲಿ ಅದೃಷ್ಟವು ನಾವು ಮಾಡುವ ಪ್ರಾಮಾಣಿಕ ಪ್ರಯತ್ನ ಮತ್ತು ಶ್ರಮದ ಪ್ರತಿಫಲವಾಗಿದೆ. ಹೊರಗಿನ ಅದೃಷ್ಟವನ್ನು ಹುಡುಕುವುದಕ್ಕಿಂತ ನಮ್ಮೊಳಗಿನ ಕೌಶಲ್ಯ ಮತ್ತು ಬದ್ಧತೆಯ ಮೇಲೆ ನಂಬಿಕೆ ಇಡುವುದು ನಿಜವಾದ ಸಂಪತ್ತು. ಯಾರನ್ನೂ ಅವರ ಕೆಲಸದಿಂದ ನಿರ್ಣಯಿಸಬಾರದು. ಅವರ ಕಾರ್ಯಗಳು ಮತ್ತು ಹೃದಯದ ಪ್ರಾಮಾಣಿಕತೆ ಮುಖ್ಯ. ಥ್ಯಾಂಕ್ ಯು.